ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಶಿವಮೊಗ್ಗ ಜಿಲ್ಲೆ. ಮಂಡಗದ್ದೆ ಪಕ್ಷಿಧಾಮವು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವ ಒಂದು ಹೆಸರುವಾಸಿಯಾದ ಪಕ್ಷಿಧಾಮವಾಗಿರುತ್ತದೆ. ಪ್ರಶ್ನೆ 3, ಇಂಗದಾಳು ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಚಿತ್ರದುರ್ಗ ಜಿಲ್ಲೆ. ಇಂಗದಾಳು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುವ ಒಂದು ಹೆಸರುವಾಸಿ ತಾಮ್ರದ ಗಣಿಯಾಗಿರುತ್ತದೆ. ಪ್ರಶ್ನೆ 4, ಕರ್ನಾಟಕದ ಪಂಜಾಬ್ ಎಂದು ಕರೆಯಿಸಿಕೊಳ್ಳುವ ಜಿಲ್ಲೆ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬಿಜಾಪುರ ಜಿಲ್ಲೆ. ಬಿಜಾಪುರ ಜಿಲ್ಲೆಯನ್ನು ಕರ್ನಾಟಕದ ಪಂಜಾಬ್ ಎಂದು ಕರೆಯಲು ಮುಖ್ಯ ಉದ್ದೇಶವೇನೆಂದರೆ, ಇಲ್ಲಿ ಪಂಜಾಬ್ ರಾಜ್ಯದಲ್ಲಿ ಯಾವ ರೀತಿ ಪಂಚನದಿಗಳು ಹರಿಯುತ್ತವೆಯೋ ಅದೇ ರೀತಿ ಈ ಜಿಲ್ಲೆಯಲ್ಲಿಯೂ ಕೂಡ 5 ನದಿಗಳು ಹರಿಯುವುದರಿಂದ ಈ ಜಿಲ್ಲೆಯನ್ನು ಕರ್ನಾಟಕದ ಪಂಜಾಬ್ ಎಂದು ಕರೆಯುತ್ತಾರೆ. ಅದೇ ರೀತಿ ಬಿಜಾಪುರನ್ನು ಪಂಚನದಿಗಳ ಜಿಲ್ಲೆ ಅಥವಾ ಪಂಚನದಿಗಳ ನಾಡು ಎಂದು ಸಹ ಕರೆಯುತ್ತಾರೆ. ಪ್ರಶ್ನೆ 6, ಮಜಲು ದ್ವೀಪ ಇರುವ ನದಿ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬ್ರಹ್ಮಪುತ್ರ ನದಿ. ಮಜಲು ದ್ವೀಪವು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವ ಅತಿ ದೊಡ್ಡ ನದಿ ದ್ವೀಪವಾಗಿರುತ್ತದೆ. ಪ್ರಶ್ನೆ 7, ಈ ಕೆಳಗಿನ ಯಾವ ಬೆಳೆಯನ್ನು ಬೆಳೆಯಲು ನೀರನ್ನು ತಡೆಯುವಿಕೆಯು ಅವಶ್ಯಕವಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಕ್ಕಿ. ಅಕ್ಕಿಯನ್ನು ಬೆಳೆಯಲು ನೀರಿನ ನಿಲ್ಲುವಿಕೆಯು ಬಹಳ ಅವಶ್ಯಕವಾಗಿರುತ್ತದೆ. ಪ್ರಶ್ನೆ 8, ದೇವಬಾಗ್ ಬೀಚ್ ಯಾವ ಜಿಲ್ಲೆಯಲ್ಲಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಕಾರವಾರ ಜಿಲ್ಲೆ. ದೇವಬಾಗ್ ಬೀಚ್ ಕಾರವಾರ ಜಿಲ್ಲೆಯಲ್ಲಿ ಕಂಡುಬರುವ ಒಂದು ಸುಂದರ ಮತ್ತು ಹೆಸರಾಂತ ಬೀಚ್ ಆಗಿರುತ್ತದೆ. ಪ್ರಶ್ನೆ 10, ಈ ಕೆಳಗಿನ ಯಾವ ಅಕ್ಷಾಂಶ ಭಾರತದ ಮೂಲಕ ಹಾದು ಹೋಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ಯಾನ್ಸರ್ ಉಷ್ಣವಲಯ. ಈ ಅಕ್ಷಾಂಶವು 23.5 ಡಿಗ್ರಿ ಅಕ್ಷಾಂಶವಾಗಿದ್ದು ಉತ್ತರ ಗೋಳಾರ್ಧದಲ್ಲಿ ಕಂಡುಬರುವ ಒಂದು ಅಕ್ಷಾಂಶವಾಗಿರುತ್ತದೆ. ಪ್ರಶ್ನೆ 11, ಸುಂದರ್ಬನ್ ಅರಣ್ಯವು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪಶ್ಚಿಮ ಬಂಗಾಳ ರಾಜ್ಯ. ಫ್ರೆಂಡ್ಸ್, ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿದ್ದು ಇದನ್ನು ನೋಟ್ ಮಾಡ್ಕೊಳ್ಳಿ. ಸುಂದರ್ಬನ್ ಅರಣ್ಯವು ಪಶ್ಚಿಮ ಬಂಗಾಳದ ರಾಜ್ಯದಲ್ಲಿ ಕಂಡುಬರುವ ಪ್ರಮುಖ ಒಂದು ಹೆಸರಾಂತ ಅರಣ್ಯ ಪ್ರದೇಶವಾಗಿರುತ್ತದೆ. ಪ್ರಶ್ನೆ 12, ಬಾಕ್ಸೈಟ್ ಡ್ಯಾಶ್ನ ಅದಿರು ಆಗಿರುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಅಲ್ಯೂಮಿನಿಯಂ. ಪ್ರಶ್ನೆ 13, ಕೆಳಗಿನ ಯಾವ ನದಿ ವಿಂಧ್ಯ ಮತ್ತು ಸಾತ್ಪುರ ಪರ್ವತ ಶ್ರೇಣಿಗಳ ನಡುವೆ ಹರಿಯುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ನರ್ಮದಾ ನದಿ. ನರ್ಮದಾ ನದಿಯು ವಿಂಧ್ಯ ಮತ್ತು ಸಾತ್ಪುರ ಪರ್ವತ ಶ್ರೇಣಿಗಳ ನಡುವೆ ಹರಿಯುವ ಒಂದು ಪ್ರಮುಖ ನದಿಯಾಗಿರುತ್ತದೆ. ಪ್ರಶ್ನೆ 14, ಕರ್ನಾಟಕ ರಾಜ್ಯದ ಪಕ್ಷಿ ಯಾವುದು? ನೋಡಿ ಫ್ರೆಂಡ್ಸ್, ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತದೆ. ಈ ಪ್ರಶ್ನೆಯನ್ನು ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ,
ಇಂಡಿಯನ್ ರೋಲರ್ ಅಥವಾ ನೀಲಕಂಠ? ಈ ಪ್ರಶ್ನೆಯನ್ನು ನಾವು ಇಂಗ್ಲಿಷಲ್ಲಿ ಮತ್ತು ಕನ್ನಡದಲ್ಲಿ ಎರಡರಲ್ಲಿಯೂ ಕೂಡ ನಾವು ನೆನಪಿಟ್ಟುಕೋಬೇಕಾಗುತ್ತೆ ಗೆಳೆಯರೆ. ಪ್ರಶ್ನೆ 15. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಚಿಕ್ಕಮಗಳೂರು ಜಿಲ್ಲೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವು ಕರ್ನಾಟಕದಲ್ಲಿಯೇ ಹೆಸರುವಾಸಿಯಾದಂತಹ ಚಿಕ್ಕಮಗಳೂರಿನ ಒಂದು ರಾಷ್ಟ್ರೀಯ ಉದ್ಯಾನವನವಾಗಿದೆ.